ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡನ್ನ ನೋಡ್ಕೊಂಬರೋಣ. ಈ ಕಡೆ ರೋಹಿಣಿ ಲಾರಿ ಹತ್ರ ಬಂದು ಕೂತ್ಕೊಂಡಿರ್ತಾಳೆ. ದಯವಿಟ್ಟು ನನ್ನ ಮಗನ ಕಾಪಾಡಿ, ಅವನೇನು ತಪ್ಪು ಮಾಡಿಲ್ಲ ಅಂದಾಗ, ಇಲ್ಲ ಮೇಡಮ್, ಒಂದು ಮಗು ಕೈ ಚುಚ್ಚಿದ್ದಾನೆ, ಖಂಡಿತವಾಗ್ಲೂ ನಾವೇನು ಮಾಡೋಕ್ಕಾಗೋದಿಲ್ಲ, ಅದು ತುಂಬ ಸಾಲಿಡ್ ಎವಿಡೆನ್ಸ್ ಆಗುತ್ತೆ. ಅವರಪ್ಪ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವರು ರಿಪೋರ್ಟನ್ನು ತೊಗೊಂಬಂದರೆ, ಮೆಡಿಕಲ್ ರಿಪೋರ್ಟನ್ನು, ಖಂಡಿತವಾಗ್ಲೂ ನಿಮ್ಮ ಮಗ ಹೋಗ್ತಾನೆ. ನಾವು ಚೈಲ್ಡ್ ಒಂದು ಪ್ರಿಸನ್ಗೆ ಕರ್ಕೋಬೇಕಾಗುತ್ತೆ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ರೋಹಿಣಿ, ಮೇಡಮ್ ಏನಾದರೂ ಮಾಡಿ ಮೇಡಮ್, ದಯವಿಟ್ಟು ನನ್ನ ಮಗ ತುಂಬ ಕಷ್ಟಪಟ್ಟಿದ್ದಾನೆ, ಈ ವಯಸ್ಸಿಗೆ ತುಂಬ ನೋವು ಅನುಭವಿಸ್ತಿದ್ದಾನೆ ಮೇಡಮ್, ದಯವಿಟ್ಟು ಮೇಡಮ್ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಮೇಡಮ್ ಅಂತೇಳಿ ಅಂತಾರೆ. ಅದಕ್ಕೆ ಇಲ್ಲ ಮೇಡಮ್, ನಾನೇನು ಮಾಡೋಕ್ಕಾಗೋದಿಲ್ಲ, ನನ್ನ ಕೈಯಲ್ಲಿ ಖಂಡಿತವಾಗ್ಲೂ ಇಲ್ಲ. ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಅವ್ರನ್ನ ಸೇವ್ ಮಾಡ್ಬೋದು. ಹೋಗಿ ಅವ್ರ ಹತ್ರ ಕಂಪ್ಲೇಂಟ್ ಕೊಡದೇ ಇರೋಂಗೆ ನೀವು ಮಾತಾಡಿದ್ರೆ ಸಾಕು ಅಂತೇಳಿ ಅಂತಾರೆ. ನನ್ನ ಮಗನಿಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಮೇಡಮ್, ಖಂಡಿತವಾಗ್ಲೂ ನಾನು ಹೋಗಿ ಮಾತಾಡ್ತೀನಿ ಮೇಡಮ್ ಅಂತೇಳಿ ಈ ಕಡೆ ರೋಹಿಣಿನೂ ಸಹ ಅಂತಾಳೆ. ಸರಿ ಆಯಿತು ಮೇಡಮ್, ಹಾಗೆ ಮಾಡಿ ಮಾತಾಡಿ ಅಂತ ಹೇಳಿ ಈ ಕಡೆ ಲಾಯರು ಸಹ ಅಂತಾರೆ. ಈ ಕಡೆ ಮನೆಗೆ ಬಂದು ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಅದೇ ಟೈಮ್ಗೆ ಪೂಜಾ ಬರ್ತಾಳೆ. ಸೂರ್ಯ ಮತ್ತು ಮೀನಾ ಖಂಡಿತವಾಗ್ಲೂ ಏನಾದರೂ ಒಂದು ಮಾಡೇ ಮಾಡ್ತಾರೆ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವ್ರು ಏನಾದರೂ ಮಾಡಬೇಕು ಮತ್ತೆ ಅಂದ್ಕೊಂಡು, ಮತ್ತೆ ನೀನು ಹೋಗಿ ಏನಾದ್ರು ಮಾಡಿದ್ರೆ 2 ಕೆಲಸ ಆಗೋಗುತ್ತೆ, ದಯವಿಟ್ಟು ಎಲ್ಲ ತಲೆ ಕೆಳಗಡೆ ಆಗಿಬಿಡುತ್ತೆ, ಸುಮ್ಮನಿರು ಅಂತೇಳಿ ಅಂತಾರೆ. ಅಲ್ಲ, ಅವ್ರು ಯಾಕೆ ನನ್ನ ಮಗನ ಬಗ್ಗೆ ತಲೆ ಕೆಡಿಸ್ಕೊಬೇಕು, ನಾನು ಮಾಡಬೇಕು, ಅದು ನನ್ನ ಕರ್ತವ್ಯ, ನನ್ನ ಮಗನಿಗೆ ನಾನು ಮಾಡಬೇಕು, ನಾನು ಮಾಡ್ದಂಗೆ ಅವ್ರು ಮಾಡ್ತಾರಾ ಅಂತೇಳಿ ಅಂತಾಳೆ. ಅದಕ್ಕೆ ಇಷ್ಟು ದಿನ ತಾಯಿಯಾಗಿ ನೀನೇನು ಮಾಡಿದ್ದೆ ಕೃಷಿಗೆ ಅಂತೇಳಿ ಅಂತಾರೆ. ಏನು ಪೂಜೆ ಈ ಥರ ಎಲ್ಲ ಮಾತಾಡ್ತೀಯ, ನಾನು ಕಷ್ಟ ಗೊತ್ತಿತ್ತು ಈ ಥರ ಎಲ್ಲ ಮಾತಾಡ್ತೀಯ ಅಂತೇಳಿ ಅಂತಾರೆ. ಹೌದು, ನಿಜನೇ ಹೇಳ್ತಾ ಇದ್ದೀನಿ, ತಾಯಿಯಾಗಿ ನಿನಗೆ ಮಗನ ಜೊತೆಲಿ ಇಟ್ಕೊಳಕ್ಕೆ ಆಗಲಿಲ್ಲ ಅಂಥದ್ರಲ್ಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀಯ ಅಂತ ನನಗೆ ಖಂಡಿತವಾಗ್ಲೂ ಅನಿಸ್ತಾ ಇಲ್ಲ. ಸೂರ್ಯ ಮೀನಾ ಖಂಡಿತವಾಗ್ಲೂ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ, ವೆಯ್ಟ್ ಮಾಡು ಅಂತೇಳಿ ಅಂತಾರೆ. ಅದಕ್ಕೆ ನೀನು ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಬರಬೇಡ, ನನಗೆ ಗೊತ್ತು ಏನು ಮಾಡಬೇಕೇನು ಅಂತ ಹೇಳಿ. ಇದು ಇನ್ನೂ ಏನಾದರೂ ಜಾಸ್ತಿ ಮಾತಾಡಿದ್ರೆ ಖಂಡಿತವಾಗ್ಲೂ ನೀನು ನನ್ನ ಜೊತೆ ಸೇರಲೇಬೇಡ ಅಂತೇಳಿ ಅಂತಾಳೆ. ಅದಕ್ಕೆ ನನಗೇನು ಹೇಳಬೇಕು ಅದನ್ನು ಹೇಳಿದ್ದೀನಿ, ಅದಕ್ಕೆ ಮೇಲೆ ನಿನಗಿಷ್ಟ, ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಅಲ್ಲಿಂದ ಕೋಪ ಮಾಡ್ಕೊಂಡು ಪೂಜಾ ಹೊರಟೋಗ್ತಾಳೆ. ಈ ಕಡೆ ಹೋದ್ಮೇಲೆ ಕುಸುಮ, ಪೂಜೆ ಹೇಳಿದ್ದು ಕರೆಕ್ಟ್ ಅಂತ ನನಗೆ ಅನಿಸ್ತಾ ಇದೆ, ಅವರು ಹೇಳೋ ಮಾತನ್ನ ಒಂದ್ಸಲ ಯೋಚನೆ ಮಾಡು, ಯಾಕೆ ಒಂದು ಚಾನ್ಸ್ ಸೂರ್ಯ ಮೀನವ್ರಿಗೆ ಕೊಡಬಾರ್ದು, ಅವ್ರು ಏನು ಮಾಡ್ತಾರೋ ನೋಡೋಣ, ಅದಾದಮೇಲೆ ನೀನು ಮಾಡು ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಈ ಕಡೆ ರೋಹಿಣಿ ಸಹ ಏನೂ ಮಾತಾಡೋದೇ ಇಲ್ಲ, ಸೈಲೆಂಟಾಗಿ ಇದ್ದು ಈ ಕಡೆ ಮಗು ಹತ್ರ ಹೋಗ್ತಾಳೆ. ಮೇಲುಗಡೆ ಕೃಷ್ಣ ಮಲಗಿಸಿರ್ತಾರೆ. ಅದಾದಮೇಲೆ ಈ ಕಡೆ ರೋಹಿಣಿ ಮೇಲುಗಡೆ ಈ ಕೃಷ್ಣ ನೋಡಿಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೃಷ್ಣ ಮುದ್ದಾಡ್ತಾ ಇರ್ತಾಳೆ. ಕೃಷ್ಣ ಸಹ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಸರಿ ಅಂತೇಳಿ ಕೃಷ್ಣ ಹಗ್ ಮಾಡಿಕೊಂಡು ಅವಳ ಪಾಡ್ಗಳು ಏನೋ ಯೋಚನೆ ಮಾಡಿಕೊಂಡು ಸೈಲೆಂಟಾಗಿ ಇದ್ದೋಗ್ತಾಳೆ. ಈ ಕಡೆ ಸೂರ್ಯ ಮೀನು ಇಬ್ಬರೂ ಸಹ ಹೋಗಿ ಅವ್ರ ತಂದೆ ಹತ್ರ ಮಾತಾಡ್ಬೇಕಂತೇಳಿ ಅಂದ್ಕೊಂಡಿರ್ತಾರೆ. ಗ್ಯಾರೇಜಲ್ಲಿ ಸೂರ್ಯ ಫ್ರೆಂಡ್ ಜೊತೆಲಿರ್ತಾನೆ, ತುಂಬ ತಲೆ ಕೆಡಿಸ್ಕೊತಾ ಇರ್ತಾನೆ. ನಾನು ಯಾವತ್ತೂ ಯಾರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರೋದು ನೋಡೇ ಇಲ್ಲ, ಯಾಕೋ ಏನಾಯಿತು ಸೂರ್ಯ ಅಂತೇಳಿ ಅಂತಾರೆ. ಏನಾದರೂ ಮಾಡಿ ಆ ಮಗು ಪ್ರಾಣ ಉಳಿಸ್ಬೇಕಪ್ಪ, ಮೀನಾಗೆ ಕಾಲ್ ಮಾಡಿದ್ದೀನಿ, ಮೀನಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಾರೆ. ಮೀನಾಗೆ ಕಾಲ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಅರ್ಜೆಂಟಾಗಿ ಕೆಲಸ ಇದೆ ಬಾ ಅಂತೇಳಿ ಅಂತಾರೆ. ಆಗ ಕೃಷ್ ಹತ್ರ ಇದ್ದಿದ್ದು ಮೀನಾ ಕುಸುಮ ಮನೆಯಲ್ಲೇ ಇರ್ತಾಳೆ. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ ಕುಸುಮ ಅವರೇ, ಕೃಷ್ಣ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಈ ಕಡೆ ಸೂರ್ಯ ಹತ್ರ ಬಂದಿರ್ತಾಳೆ. ಯಾಕ್ರಿ ಏನಾಯ್ತು ಏನೋ ಅಂದಾಗ, ಮೊದಲು ಹೋಗಿ ಅವರು ತಂದೆ ಹತ್ರ ಮಾತಾಡಬೇಕು, ಆ ಹುಡುಗ ತಂದೆ ಹತ್ರ ಮಾತಾಡಿದ್ರೇ ಕೃಷಿ ಉಳಿಸ್ಕೊಳಕ್ಕಾಗೋದು, ಇಲ್ಲಾಂದ್ರೆ ಕೃಷ್ಣ ತೊಗೊಂಡೋಗಿ ರಿಮೈಂಡ್ ರೂಮ್ಗೆ ಹಾಕ್ಬಿಡ್ತಾರೆ, ಬಾ ಹೋಗೋಣ ಅಂತೇಳಿ ಅಂದಾಗ ಈ ಕಡೆ ಫ್ರೆಂಡ್ಸ್ಗೆಲ್ಲನೂ ಸರಿ ಆಯಿತು ಕಣೋ, ನಾನು ಹೋಗ್ಬಿಟ್ಟು ಬರ್ತೀನಿ ಹುಷಾರು ಅಂತ ಹೇಳಿ ಈ ಕಡೆ ಇವರಿಬ್ಬರೂ ಸಹ ಆ ಹುಡುಗನ ತಂದೆ ತಾಯಿ ಮನೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ಯಾಕೆ ಚಂದ ಬೇಕಿತ್ತ ಏನೋ ಅಂದಾಗ, ಇಲ್ಲ ಸರ್ ಅಂತೇಳಿ ಮೀನಾ ಅಂತಾಳೆ. ಅದಕ್ಕೆ ಈ ಕಡೆ ಸೂರ್ಯ, ಹೌದು ಸರ್, ಒಂಥರ ಚಂದನೇ ಸರ್ ಇದು, ದಯವಿಟ್ಟು ನೀವು ನಮ್ಮನ್ನು ಕ್ಷಮಿಸಬೇಕು, ನೀವೆಲ್ಲ ಗೊತ್ತಿರೋರು ದೊಡ್ಡವರು, ನಮ್ದು ಏನಾದ್ರು ಒಂಚೂರು ತಪ್ಪಾದರೆ ದಯವಿಟ್ಟು ಕ್ಷಮಿಸಬೇಕು ಅಂತದ, ಈ ಥರ ದೊಡ್ಡ ನಿರ್ಧಾರ ತೊಗೋಬಾರ್ದು ಅಂತಾರೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತಂದಾಗ, ಹುಡುಗನ ತಂದೆ, ಕೃಷ್ಣ ಅವ್ರ ತಂದೆ ತಾಯಿ ನಾವು ಅಂತೇಳಿ ಅಂತಾರೆ. ನೋಡಿ ನಿಮ್ಮ ಮಗ ಹೆಂಗೆ ಚುಚ್ಚಿದಾನೆ ಏನು ಅಂತ, ನನ್ನ ಮಗನ ಕೈ ನೋಡಿ, ಅವನಿಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವ, ಏನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ಏನು ಮಾಡ್ತಾಯಿದ್ರಿ, ತಲೆನೋ ಇಲ್ಲ ಹೊಟ್ಟೆಗೇನಾದ್ರು ಚುಚ್ಚಿದ್ರೆ ಏನು ಮಾಡ್ತಾಯಿದ್ರಿ, ಅವ್ನಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗೇ ಆಗಬೇಕು, ಮೊದಲು ಅವನ ಕರ್ಕೊಂಡೋಗಿ ರಿಮೈಂಡ್ ರೂಮಿಗೆ ಹಾಕ್ಸ್ತೀನಿ ನಾನು, ಇಲ್ಲಾಂದರೆ ನನಗೆ ನೆಮ್ಮದಿನೇ ಇಲ್ಲ, ಯಾವತ್ತೂ ಯಾವುದೇ ಕಾರಣಕ್ಕೂ ಅವನು ಇನ್ನೊಂದು ನನ್ನ ಮಗನಿಗೆ ಈ ಥರ ಚುಚ್ಚಬೇಕು ಅನ್ನೋ ಒಂದು ಕಲ್ಪನೆಯನ್ನು ಸಹ ಅವ್ನು ಮಾಡ್ಕೊಬಾರ್ದು ಅಂತೇಳಿ ಅಂತಾರೆ. ಅದಕ್ಕೆ ಕಡೆ ಸೂರ್ಯ ಮೀನಾ, ಸರ್ ಪ್ಲೀಸ್ ಸರ್, ದಯವಿಟ್ಟು ಆ ಥರ ಎಲ್ಲ ಮಾಡಬೇಡಿ ಅಂದರೆ, ಇಲ್ಲ ನೀವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ನಾನು ಖಂಡಿತವಾಗ್ಲೂ ಅವ್ನು ರಿಮೈಂಡ್ ರೂಮ್ಗೆ ಹಾಕ್ತೀನಿ, ಅಲ್ಲಿವರೆಗೂ ನನಗೆ ನೆಮ್ಮದಿನೇ ಇಲ್ಲ, ಅವನಿಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಮಗನ ಕೈ ಚುಚ್ಚಿದಾನೆ, ಅವನು ಯಾವುದೇ ಕಾರಣಕ್ಕೂ ಅವನು ಆಚೆ ಕಡೆ ಬರಬಾರ್ದು, ಇನ್ನೊಂದು ಸಲ ಸ್ಕೂಲ್ ಮುಖಾನ ಅವ್ರು ನೋಡಬಾರ್ದು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಸೂರ್ಯ ಅವನ ಕಾಲಿಡನ್ನ ಹಿಡ್ಕೊಂಡು, ಸರ್ ದಯವಿಟ್ಟು ಸರ್, ಬೇಡ ಸರ್ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾರೆ. ನೀವು ಎಷ್ಟೇ ಕಾಲಿಡ್ಕೊಂಡು ರಿಕ್ವೆಸ್ಟ್ ಮಾಡ್ರು ನಾನು ಬಿಡೋದಿಲ್ಲ, ಎದೋಳ್ರಿ ಫಸ್ಟು, ನೀವು ಎಷ್ಟು ಕಾಲಿಡ್ಕೊಂಡ್ರು ಅಷ್ಟೇ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಮೀನಾ, ಬನ್ರಿ ಈ ಕಡೆ, ಅವ್ರ ಕಾಲು ಹೋಗಿ ನೀವು ಹಿಡ್ಕೊತಾ ಇದ್ದೀರಲ್ಲ, ಯಾಕ್ರಿ ಬನ್ರಿ ಈ ಕಡೆ ಅಂತ ಹೇಳಿ ಈ ಕಡೆ ಮೀನಾ ಸೈಡ್ಗೆ ಕರ್ಕೊಂಬಂದು ನಿಲ್ಲಿಸ್ತಾಳೆ. ಸರಿ ಆಯಿತು ಸರ್, ರಿಮೈಂಡ್ ರೂಮ್ಗೆ ಹಾಕ್ತೀರ ತಾನೆ, ಹಾಕಿ, ನಿಮ್ಮ ಅಪ್ಪ ನಿಮ್ಮಮ್ಮ ಎಲ್ಲಿದ್ದಾರೆ ಏನು ಅಂದಾಗ, ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅಂತೇಳಿ ಹೇಳ್ತಾರೆ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ನೋಡ್ಕೊಳಕ್ಕೆ ಬಾರ ಅಂತ ಅಂದ್ಬಿಟ್ಟು ತೀರ್ಥಯಾತ್ರೆ ಕಳಿಸಿಲ್ಲ, ನೀವೇ ಎಲ್ಲ ಸಾಯಿಸ್ಬಿಟ್ಟು ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅಂತೇಳಿ ಆಗ್ತಾ ಇದ್ದೀರಾ, ನಿಮ್ಮ ಅಪ್ಪ ನಿಮ್ಮಮ್ಮ ಬದುಕಿಲ್ಲ ಸತ್ತೋಗಿದ್ದಾರೆ ಅಂತೇಳಿ ಅಂತಾರೆ. ಅದಕ್ಕೆ ಕಡೆ ತುಂಬಾ ಕೋಪ ಮಾಡಿಕೊಂಡು ಸೂರ್ಯನ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಏನಾದರೂ ಇದ್ದರೆ ನನಗೆ ಹಾಕಿ ಹಂಗೆ ಚುಚ್ಚು ಬಿಡ್ತಾ ಇದ್ದೇನೆ ನಿನ್ನನ್ನು ಅಂತೇಳಿ ಅಂತಾರೆ.
ನಮ್ಮಮ್ಮ ಬಗ್ಗೆ ಮಾತಾಡೋಷ್ಟು ದೊಡ್ಡವರ ನೀವು ಅಂತ ಹೇಳಿ ಕೋಪ ಮಾಡ್ಕೊತಾನೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯ ನೋಡಿದೆ ಸರ್ ನಿಮ್ಮಮ್ಮ ಬಗ್ಗೆ ಮಾತಾಡಿದಕ್ಕೆ ಇಷ್ಟು ಕೋಪ ಬಂತಲ್ಲ, ಮತ್ತು ಅವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಸರ್, ಅವನಿಗೆ ಅವನ್ನ ಕರ್ಕೊಂಬಂದು ನಾವು ನೋಡ್ಕೊತಾ ಇದ್ದೀರಿ, ನಿಮ್ಮಮ್ಮ ಸರಿಯಿಲ್ಲ, ನಿಮ್ಮಮ್ಮ ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಸತ್ತೋಗ್ಬಿಟ್ಟಿದ್ದಾರೆ ಅಂತೇಳಿ ನಿಮ್ಮ ಮಗ ಅಂದಾಗ ಅವನಿಗೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ. ಇಷ್ಟು ದೊಡ್ಡವರಾಗಿ ನೀವೇ ನಾನು ಏನಾದ್ರು ಚುಚ್ಚಿಬಿಡ್ತೀನಿ, ಏನಾದರೂ ಇದ್ದರೆ ನಿಮಗೆ ಸಾಯಿಸ್ಬಿಡ್ತೀನಿ ಅನ್ನೋಷ್ಟು ಕೋಪ ಬರುತ್ತೆ ಅಂದರೆ ಚಿಕ್ಕ ಮಗು ಸರ್ ಅದು, ಆ ಮಗುಗೆ ಎಷ್ಟು ನೋವಾಗಿರಬೇಡ. ಪ್ರತಿ ಸರಿ ಆ ಮಾತು ನಂದು ಅಂದೊಂದು ನಿಮ್ಮ ಮಗ ತುಂಬ ಬೇಜಾರು ಮಾಡಿದ್ದಾನೆ. ಇನ್ನು ಮಗು ಸರ್, ಅವನು ಎಳೆ ಮಗು, ಸ್ಕೂಲಲ್ಲಿ ಆಟ ಆಡ್ಕೊಂಡು ಬೆಳೆಯೋ ಮಗು ಸರ್ ಅದು. ಯಾವುದೇ ಕಾರಣಕ್ಕೂ ನೀವು ರಿಮೈಂಡ್ ರೂಮ್ಗೆ ಹಾಕಿ ಅವನ ಜೀವನನ ಹಾಳು ಮಾಡಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸರ್, ಅವ್ನು ಮಾಡಿದ ತಪ್ಪೇ, ನಾನು ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅವ್ನಿಗೊಂದು ಚಾನ್ಸ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಅವ್ನು ಮಾಡಿರೋ ತಪ್ಪನ್ನು ಕ್ಷಮಿಸಿ, ಅಲ್ಲಿಗೆ ನಿಮ್ಮ ಮಗು ಮಾಡಿರೋದು ತಪ್ಪಲ್ವಾ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಸರ್ ದಯವಿಟ್ಟು ತುಂಬ ದೊಡ್ಡ ತಪ್ಪಾಯಿತು, ನನ್ನ ಮಗ ಈ ಥರ ಎಲ್ಲ ಮಾಡಿದ್ದಾನೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ, ನೀವು ಹೇಳಿದ್ದು ಕರೆಕ್ಟೇ ಸರ್, ನಾನು ಕಂಪ್ಲೇಂಟ್ ಕೊಡೋದಿಲ್ಲ ಸರ್, ಭಯ ಬೀಳಬೇಡಿ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಸೂರ್ಯ ಮೀನಾ ತುಂಬ ಥ್ಯಾಂಕ್ಸ್ ಅಂತೇಳಿ ಅಂತಾರೆ. ಪರವಾಗಿಲ್ಲ, ನಮ್ಮ ಮಗನೂ ತಪ್ಪು ಮಾಡಿದ್ದಾನೆ, ನಮ್ಮ ಮಗ ಕಡೆಯಿಂದನೂ ಕ್ಷಮೆ ಅಂತ ಹೇಳಿ ಅವ್ರ ಮಗನೂ ಸಹ ಕ್ರಿಶ್ಗೆ ನಾನು ಸಾರಿ ಕೇಳಿದೆ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಸೂರ್ಯ ಸರಿ ಕಂದ ಆಯಿತು, ನೀನು ಆರಾಮಾಗಿರು, ಏನು ತಲೆ ಕೆಡಿಸ್ಕೋಬೇಡ, ಯಾವುದೇ ಕಾರಣಕ್ಕೂ ಯಾರನ್ನೂ ಈ ಥರ ಮಾತಾಡಬಾರ್ದು ಅಂತ ಹೇಳಿ ಅಲ್ಲಿಂದ ಅವರಿಗೆ ಥ್ಯಾಂಕ್ಸ್ ಹೇಳಿ ಹೊರಟು ಬರ್ತಾರೆ. ಈ ಕಡೆ ಸೂರ್ಯ ಮೀನಾ ಬಂದು ಒಂದು ಹತ್ರ ನಿಂತ್ಕೊಂಡಿರ್ತಾರೆ. ಯಾಕ್ರಿ ನೀವು ಎಷ್ಟೊಂದು ತೊಂದರೆಗಳನ್ನ ನಾವು ಅನುಭವಿಸಿದ್ದೀರಿ, ಯಾವತ್ತೂ ನೀವು ಈ ಥರ ಯಾರು ಕಾಲು ಹಿಡ್ಕೊಂಡಿಲ್ಲ, ಇವಾಗ ಮಾತ್ರ ಯಾಕೆ ಅವ್ರು ಕಾಲು ಹಿಡ್ಕೊಂಡ್ರಿ ಅಂದಾಗ ಅವ್ನ ಫ್ಯೂಚರ್ ಏನಾಗ್ಬಿಡುತ್ತೋ, ಅವ್ನ ಜೀವನ ಎಲ್ಲ ಹಾಳಾಗ್ಬಿಡುತ್ತೋ ಅಂತೇಳಿ ಟೆನ್ಷನ್ ಆಗೋಗ್ಬಿಟ್ಟಿತ್ತು ನನಗೆ ಅಂತಾರೆ. ಅದಕ್ಕೆ ಮತ್ತು ರಿಮೈಂಡ್ ರೂಮ್ಗೆಲ್ಲ ಹಾಕಿದ್ರೆ ಅವನ್ನ ಯಾವ ಥರ ಇರ್ತಾನೆ ಏನು ಅನ್ನೋದು ಕಲ್ಪನೆ ಇಲ್ವಲ್ಲ ನಮಗೆ ಅಂತೇಳಿ ಮೀನಾ ಅಂದಾಗ, ಅಲ್ಲಿಗೆ ನೋವಾದರೆ ಅಳಂಗಿಲ್ಲ, ಅಪ್ಪ ಅಮ್ಮ ಅಂತ ಹೇಳಿ ಕೂಗಂಗಿಲ್ಲ, ಕತ್ಲು ಕಣೆ ಅದು ಎಂಥ ಒಳ್ಳೆಯವ್ರನ್ನೂ ಸಹ ನರಕದಲ್ಲಿ ತಳ್ದಂಗೆ ಆಗೋಗ್ಬಿಡುತ್ತೆ. ಎಂಥ ಒಳ್ಳೆಯವನು ಸಹ ರೂಢಿಯಾಗಿ ಆಚೆ ಬರ್ತಾನೆ, ಅದರಲ್ಲಿ ಹೋಗಿ ಬಂದರೆ ಆ ನೋವು ಅನುಭವಿಸಿರೋರಿಗೆ ಗೊತ್ತಾಗೋದು ಅಂತೇಳಿ ಅಂತಾರೆ. ಈ ಕಡೆ ಮೀನಾರಿ ಇದೆಲ್ಲ ನಿಮಗೆ ಹೆಂಗ್ರಿ ಗೊತ್ತು, ಇದೆಲ್ಲ ನಿಮಗೆ ಹೆಂಗೆ ಹೇಳ್ತಾ ಇದ್ದೀರಾ ನೀವು ಅಂತಂದಾಗ, ನಾನು ಅದರಲ್ಲಿ ಅಂತೇಳಿ ಅನ್ನೋಕ್ಕೆ ಬರ್ತಾನೆ. ಆದರೆ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತಾನೆ. ಹೇಳ್ರಿ ಏನೋ ಹೇಳಕ್ಕೆ ಬಂದ್ರಿ, ಮತ್ತು ಸುಮ್ಮನಾಗ್ಬಿಟ್ರಿ ಹೇಳ್ರಿ ಅಂತಂದಾಗ, ನನ್ನ ಜೀವನದಲ್ಲಿ ತುಂಬ ಅಸಹ್ಯವಾದ ಘಟನೆ ಅದು, ಆ ಘಟನೆನ ತಿಳ್ಕೊಬಾರ್ದು, ಜೀವನದಲ್ಲಿ ಏನಾದರೂ ಒಳ್ಳೆ ಘಟನೆ ತಿಳ್ಕೊಬೇಕು, ಇಂಥ ಘಟನೆಗಳೆಲ್ಲ ಮರ್ತೋಗ್ಬಿಡ್ಬೇಕು, ನಡಿಮ್ಮ ಮೊದಲು ಮನೆಗೆ ಹೋಗೋಣ ಅಂತ ಹೇಳಿ ಇಬ್ಬರೂ ಸಹ ಮನೆಗೆ ಹೋಗಿ ದೇವರಿಗೆ ದೀಪ ಹಚ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.